ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈದಾಗೆ ಮಾತಾಡಿ, ಅವೇ ಶಬ್ದಗಳನ್ನು ಮಾತಾಡಿ, ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನು ಕರೆಸಿ, ಏನದು ಜಿ ಮಂಗಳೂರಿನ ನಾಗರಿಕರ ಘನತೆ ಗೌರವಕ್ಕೆ ಕುಂದಾಗಿದೆ. ನಮಗೆ ನಾಚಿಕೆ ಆಗ್ತಾ ಇದೆ. ನಾನು ಜಾರ್ಖಂಡಲ್ಲಿದ್ದೆ, ಅಲ್ಲಿ ವಿಡಿಯೋಗಳು ಬರ್ತವೆ. ಕೇಳ್ತಾರೆ, ಇದು ಯಾರಿದು ಗುಂಡಾನ? ವಿದ್ಯಾಸಂಸ್ಥೆ ಅಂದರೆ ಎಬೌವ್ ದ ಚರ್ಚ್, ಎಬೌವ್ ದಿ ಟೆಂಪಲ್, ಎಬೌವ್ ದಿ ಮಸ್ಜಿದ್ ಅಂತ ಹೇಳಲ್ವಾ? ಎಲ್ಲ ಧರ್ಮದವರು ಕಡಿಯುವಂಥ ಶಾಲೆ ಅದು. ಇಸ್ ಇಟ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ? ದಟ್ ಟು ರನ್ ಬೈ ಸಿಸ್ಟರ್ಸ್, ನನ್ ಸಿಸ್ಟರ್ಸ್. ನಿಮ್ಮ ಶಾಲೆಯಲ್ಲಿ ರಾಮನ ಬಗ್ಗೆ ಟೀಚರ್ ಅವರು ಬೋಧನೆ ಮಾಡಬೇಕಾಗಿದ್ರೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ನೋವಾಗಿದೆ ಅಂತ ಮಾತನ್ನು ಹೇಳ್ತಾರೆ. ಪ್ರಿನ್ಸಿಪಾಲ್ ಅವರು ಕಂಪ್ಲೇಂಟನ್ನು ತಗೊಂಡು ನಾನು ಇದರ ಬಗ್ಗೆ ಮಾತಾಡಿ ಇನ್ಕ್ವೈರಿ ಮಾಡ್ತೇನೆ, ನನಗೆ ಸಮಯಾವಕಾಶ ಕೊಡಿ ಅಂತ ಕೇಳ್ತಾರೆ. ಯಾರ ದೇವರಗಳ ಬಗ್ಗೆ ಕೂಡ ಅವಹೇಳನೆ ಮಾಡಿ ಏನಾದರೂ ಮಾಡಿದ್ದು ಹೌದು ಅಂತಾದರೆ ಕ್ರಮ ತಗೊಳ್ಬೇಕು, ಇನ್ಕ್ವೈರಿ ಮಾಡಬೇಕು. ಸಿಸ್ಟರ್ ನನ್ನ ಹತ್ರ ಹೇಳಿದರು, ಈಗಾಗಲೇ ನನಗೆ BEOನವರು ಫೋನ್ ಮಾಡಿದ್ದಾರೆ, ಸೋಮವಾರ ದಿವಸ ಬೆಳಿಗ್ಗೆ ಅವರು ಕಾಲೇಜಿಗೆ ಬರ್ತೇನೆ ಹೇಳಿದ್ದಾರೆ ಮತ್ತು ತನಿಖೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಟೀಚರ್ಸನ್ನು ಮತ್ತು ಸ್ಟೂಡೆಂಟ್ಸನ್ನು ಕರೀಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕಾರ್ಪೊರೇಟರ್ಸ್ಗಳು ಬಂದು ಅವ್ಯಾಚ್ಯ ಶಬ್ದಗಳಿಂದ ಸಿಸ್ಟರ್ಗಳಿಗೆ, ಕ್ರೈಸ್ತ ಧರ್ಮಕ್ಕೆ ಬೇರೆ ಬೇರೆ ವಿಚಾರಗಳನ್ನು ಎತ್ತಾರೆ. ವರ್ಗಾವಣೆ ಮಾಡಿ, ಸಸ್ಪೆಂಡ್ ಮಾಡಿ, ಇಲ್ಲಿದ್ದರೆ ನಾನು ಪ್ರಾಣ ಹೋದರೂ ಬಿಡೋದಿಲ್ಲ, ನನಗೆ ಅಸೆಂಬ್ಲಿ ಮುಖ್ಯ ಅಲ್ಲ, ನನಗೆ ಇಲ್ಲಿ ಇರುವುದು ಮುಖ್ಯ. 60 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಶಾಲೆ, ಲಕ್ಷಾಂತರ ವಿದ್ಯಾರ್ಥಿಗಳು ಕಲಿತು ದೇಶದ ಭವಿಷ್ಯವನ್ನು ರೂಪಣೆ ಮಾಡಿದಂಥ ಶಾಲೆ. ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ದಿ ಲೇಡೀಸ್, ಮಹಿಳೆಯರಿಗೋಸ್ಕರನೇ ಪ್ರಾರಂಭ ಮಾಡಿದ ಶಾಲೆ. ಇಷ್ಟು ವಿದ್ಯಾರ್ಥಿಗಳಿರುವಾಗ ಒಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟನ್ನು ಇತ್ಯರ್ಥ ಮಾಡಲಿಕ್ಕೆ ಕಾನೂನು ಇಲಾಖೆ ನಿಯಮದಡಿಯೇ ಕಾನೂನಿದೆ, ಎಜುಕೇಷನ್ ಆ್ಯಕ್ಟಲ್ಲಿ. ಅದಕ್ಕೆ ಅಧಿಕಾರಿಗಳಿದ್ದಾರೆ, BO ಇದ್ದಾರೆ, DDPI ಇದ್ದಾರೆ. ಟೀಚರ್ಸ್ಗಳನ್ನು ಶಾಲೆಯಿಂದ ಹೊರಗೆ ಕರೆಸಿ, ಗೇಟಿನ ಹೊರಗಡೆ ನಿಲ್ಲಿಸಿ, ಬಾಯಿಗೆ ಬಂದಾಗೆ, ಹೇಯ್ ನೀನು ಹಾಗೆ ಮಾಡ್ತೀಯಾ, ಹೇಯ್ ನೀನು ಹೀಗೆ ಮಾಡ್ತೀಯಾ, ನಿನ್ನನ್ನು ಬಿಡೋದಿಲ್ಲ, ಜೀವ ಹೋದರೆ ಬಿಡೋದಿಲ್ಲ, ಹಾಗೆ ಹೀಗೆ. ನೀವು ಒಬ್ಬ ಚುನಾಯಿತ ಪ್ರತಿನಿಧಿ, ಯು ಆರ್ ಎನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಏನಾದರೂ ಅಂಥ ಸಮಸ್ಯೆಗಳು ಬಂದಾಗ ಅವರನ್ನ ಕರೆಸಿ 4 ಗೋಡೆ ಒಳಗಡೆ ಕೂತ್ಕೊಂಡು ಚರ್ಚೆ ಮಾಡಿ ಸೌಹಾರ್ದಯುತವಾಗಿ ಪರಿಹಾರ ಮಾಡಿ ಇತ್ಯರ್ಥ ಮಾಡಬೇಕಾದವರು ನೀವು ಬೀದಿಯಲ್ಲಿ ನಿಂತ್ಕೊಂಡು ಅಲ್ಲಿ ಬಂದವರ ಹತ್ರ ಎಲ್ಲ ಬೊಬ್ಬೆ ಹಾಕಿಸಿ ಗಲಾಟೆ ಮಾಡಿಸಿ ಒಂದು ವಿದ್ಯಾದೇಗುಲಕ್ಕೆ ಅವಮಾನ ಮಾಡ್ತೀರಿ. ವಿದ್ಯಾದೇಗುಲ ಅಂದರೆ ಎಬೌವ್ ದೆನ್ ಆಲ್. ನಾವು ಭಾಷಣ ಮಾಡೋದಿಲ್ವ ರಾಜಕಾರಣಿಗಳು? ಮೈಕದ ಮುಂದೆ ನಿಂತು ವಿದ್ಯಾಸಂಸ್ಥೆ ಅಂದರೆ ಎಬೌವ್ ದ ಚರ್ಚ್, ಎಬೌವ್ ದಿ ಟೆಂಪಲ್, ಎಬೌವ್ ದಿ ಮಸ್ಜಿದ್ ಅಂತ ಹೇಳಲ್ವಾ? ಎಲ್ಲ ಧರ್ಮದವರು ಕಡಿಯುವಂಥ ಶಾಲೆ ಅದು. ಇಸ್ ಇಟ್ ನಾಟ್ ಬಿಲಾಂಗ್ಸ್ ಟು ಒನ್ ಕಮ್ಯುನಿಟಿ? ದಟ್ ಟು ರನ್ ಬೈ ಸಿಸ್ಟರ್ಸ್, ನನ್ ಸಿಸ್ಟರ್ಸ್. ಅದನ್ನು ಸೌಹಾರ್ದಯುತವಾಗಿ ಪರಿಹಾರ ಮಾಡುವಂಥ ಜವಾಬ್ದಾರಿ ಇರುವಂಥ ಶಾಸಕ ರಸ್ತೆಯಲ್ಲಿ ನಿಂತುಕೊಂಡು ಸಿಸ್ಟರ್ಸ್ಗಳನ್ನ ಕರೆದು ನಾಯಿ ಬೈದಾಗೆ ಮಾತಾಡಿ, ಅವೇ ಶಬ್ದಗಳನ್ನು ಮಾತಾಡಿ, ಬೆದರಿಕೆ ಹಾಕಿ ವಿದ್ಯಾರ್ಥಿಗಳನ್ನು ಕರೆಸಿ, ಏನದು ಜಿ ಯಾರು ಹೇಳುದು? MLA ಹೀಗೆ, ಅದು ಹೀಗೆ. ಇಸ್ ಇಟ್ ದ ವೇ MLA ಇಸ್ ಬಿಹೇವಿಂಗ್? ಮಂಗಳೂರಿನ ನಾಗರಿಕರ ಘನತೆ ಗೌರವಕ್ಕೆ ಕುಂದಾಗಿದೆ. ಐ ಆಮ್ ಆಲ್ಸೋ ವೋಟರ್ ಆಫ್ ಮ್ಯಾಂಗ್ಳೂರ್. ನಮಗೆ ನಾಚಿಕೆ ಆಗ್ತಾ ಇದೆ. ನಾನು ಜಾರ್ಖಂಡಲ್ಲಿದ್ದೆ, ಅಲ್ಲಿ ವಿಡಿಯೋಗಳು ಬರ್ತವೆ. ಕೇಳ್ತಾರೆ, ಇದು ಯಾರಿದು ಗುಂಡಾನ? ದೇ ಆರ್ ಮೈನರ್ ಚಿಲ್ಡ್ರನ್. ಅವರಿಗೆ ಕರೆದು ಹೇಳ್ರಿ ಅಂತ ಹೇಳ್ತಿರಲ್ಲ ನೀವು. ಆ ಮಕ್ಕಳು ಆ ಟೀಚರ್ನ ಎದುರು ನಾಳೆ ಪಾಠ ಓದಬೇಕಲ್ಲ, ಆ ಮಕ್ಕಳು ಆ ಟೀಚರ್ನ ಮುಂದೆ ಪಾಠ ಕೇಳಬೇಕಲ್ವಾ? ಮತ್ತೊಬ್ಬ ಶಾಸಕ ಹೇಳ್ತಾನೆ ಬಹಿಷ್ಕಾರ ಮಾಡಿ. ಏನು ಸಾರ್ಥಕತೆ ಮಾಡ್ತೀರಿ? ಏನು ಮಾಡುವ ಉದ್ದೇಶ ನಿಮ್ಮದು? ನಿಮ್ಮ ಹತ್ರ ಸಿನ್ಸಿಯಾರಿಟಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ. ನಿಮಗೆ ಬೇಕಾಗಿದ್ದು ಪ್ರಾಮಾಣಿಕತೆ, ಸಮಸ್ಯೆಗೆ ಪರಿಹಾರ ಅಲ್ಲ. ನಿಮಗೆ ಬೇಕಾಗಿರೋದು ಸಾರ್ವಜನಿಕವಾಗಿ ನೀವು ಹೀರೋ ಆಗಬೇಕು. ಒಬ್ಬ ಚುನಾಯಿತ ಪ್ರತಿನಿಧಿಯ ಗೌರವವನ್ನು ಹರಾಜು ಮಾಡಿದ್ದಾರೆ. ಯಾರು ಮತ ಹಾಕಿ ಕಳಿಸಿದ್ದಾರೋ ಅವರ ಮಧ್ಯೆನೇ ಕಂದಕ ಏರ್ಪಾಡು ಮಾಡಿದ್ದಾರೆ. ಕಮ್ಯುನಿಟಿ ಮಧ್ಯೆ ಕಂದಕ ಏರ್ಪಾಡು ಮಾಡಿ ನೀವು ಜಗಳ ಮಾಡಿ ನಾನು MLA ಆಗಿರ್ತೇನೆ ಅಂತ ಹೇಳಿದ್ದಾರೆ. ಸಿಸ್ಟರ್ಸ್ಗಳನ್ನು ನಿಲ್ಲಿಸಿದ ಸ್ಟೈಲ್ ನೋಡಿ ಹೇಗೆ, ಕುರಿಗಳಾಗಿ. ಸಿಸ್ಟರ್ಸ್ ದೇ ಸರ್ವ್ ಫಾರ್ ದ ನೇಷನ್. ಇವರೇನು ಕೆಲಸ ಇಲ್ಲದಕ್ಕೆ ಸಿಸ್ಟರ್ ಆಗಿದ್ದಾರೆ ಅಂತ ಎಣಿಸಿದಾರ? ಅವರು ಮನೆ ಮಠ ಬಿಟ್ಟು ಬಂದಿದ್ದಾರೆ.
ಸಮಾಜದ ಸೇವೆ ಮಾಡಲಿಕ್ಕೆ. ಎಷ್ಟೋ ಮಕ್ಕಳಿಗೆ ಶಿಸ್ತು ಜೀವನದಲ್ಲಿ ರೂಪಿಸಿದಂತಹ ಸಿಸ್ಟರ್ಸ್ಗಳನ್ನು ನಿಲ್ಲಿಸಿದ ಸ್ಟೈಲ್ ನೋಡಿ. ಅವರಿಗೆ ಪಾಠ ಮಾಡ್ತಾರೆ, ರಸ್ತೆಯಲ್ಲಿ ನಿಲ್ಲಿಸಿ ಬೋಧನೆ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ, ಮಕ್ಕಳನ್ನು ಪ್ರೊವೋಕ್ ಮಾಡ್ತಾರೆ. ಹೈ ಹೇಳಪ್ಪ ಹೇಳು. ಅವರ ವಿರುದ್ಧ ಸ್ಪೀಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ.